ಹಾಯ್ ಫ್ರೆಂಡ್, ನಮಸ್ಕಾರ. ಇವತ್ತು ಸ್ನಾನ ಮಾಡ್ಕೊ ರೆಡಿಯಾದೆ. ಶಿವರಾತ್ರಿ ಹಬ್ಬ ಇತ್ತು. ರೆಡಿಯಾಗಿ ನಮ್ಮೂರಿನ ಪ್ರಾಚೀನ ದೇವಸ್ಥಾನವಾದ ಕಪಿಲೇಶ್ವರ ದೇವಸ್ಥಾನಕ್ಕೆ ಹೋದೆ. ಸುಮಾರು 200-250 ವರ್ಷದ ದೇವಸ್ಥಾನ ಫ್ರೆಂಡ್. ಇದು ಭಾಳ ಪ್ರಾಚೀನ ಕಾಲದ್ದು. ನಮ್ಮೂರಿಂದ ಸ್ವಲ್ಪ ದೂರ ಅಂದರೆ ಒಳ ಹತ್ರನೇ ಇದೆ ಈ ದೇವಸ್ಥಾನ. ತುಂಬ ಪ್ರಾಚೀನವಾದ್ದು, ತುಂಬ ಶಕ್ತಿಶಾಲಿ ದೇವಸ್ಥಾನ ಇದು. ಕಪಿಲೇಶ್ವರ ದೇವರು ಇದಿರೋದು. ನಮ್ಮ ದುರದೃಷ್ಟ ಅಂದರೆ ದೇವಸ್ಥಾನ ಇನ್ನೂ ರೆಡಿಯಾಗಿಲ್ಲ. ಮಾಮೂಲಿ ಹಳೆ ಕಾಲದಲ್ಲಿ ಹೆಂಗೈತೆ ಹಂಗೆ ಐತೆ. ನಾನು ಫ್ರೆಂಡ್ ಎಲ್ಲ ಪೂಜೆ ಮಾಡಿಸ್ಕೊಂಡು ದೇವರ ಆಶೀರ್ವಾದ ತಗೊಂಡು ಕೈ ಮುಗ್ಕೊಂಡು ಈಚೆ ಕಡೆ ಬಂದ ಫ್ರೆಂಡ್. ಹಾಗೆ ಈಚೆ ಕಡೆ ಬಂದು ಈಚೆ ಕಡೆ ನೋಡಿ ಒಳ್ಳೆ ಹತ್ರನೇ ಇರೋದು ದೇವಸ್ಥಾನ. ಇದು ಸೇತುವೆನೂ ಕಾಣುತ್ತೆ, ಬ್ರಿಡ್ಜ್ ಹತ್ರ. ವಸ್ತ್ರ ಬಿಲ್ಲ ತಗೊಂಡು ನಮ್ಮ ಅತ್ತೆ ಮನೆಗೆ ಬಂದೆ. ನಮ್ಮ ಅತ್ತೆ ಎರಡನೇ ತಾಯಿ ಇದ್ದಂಗೆ ನಮಗೆ ಊಟ ಎಲ್ಲ ರೆಡಿ ಮಾಡಿದರು. ಊಟನೂ ಮಾಡಿದೆ. ಅದು ಮನೆಗೆ ಬಂದೆ. ಮನೆ ಕಡೆ ಬಂದರೆ ಅಲ್ಲಿ ಎಲ್ಲ ನೀರಿಗೆ ಚರ್ಗೆ ಹಿಡ್ಕೊಂಡು ನಿಂತುಬಿಟ್ಟಿದ್ರು. ಯಾಕಂದರೆ ಒಂದು ವಾರ ಆಯಿತು ನಮ್ಮೂರಲ್ಲಿ ನೀರೇ ಬಿಟ್ಟಿಲ್ಲ. ಹಳೆ ಬೋರು ಫುಲ್ ಗಲೀಜು ನೀರು ಬಿಡ್ತಿದೆ ಅಂದ್ಬಿಟ್ಟು ಹೊಸ ಬೋರ್ ತೆಗಿಸ್ತಿದ್ರು. ನಮ್ಮ ಪುಟ್ಟಿನೂ ನೀರು ತಗೊಬರಕ್ಕೆ ಬಂದ್ಬಿಟ್ಟಿದ್ಲು. ಎಲ್ಲ ಮುಗೀತು. ಸಾಯಂಕಾಲ ಆಯಿತು. ಪೂಜೆಗೆಲ್ಲ ರೆಡಿ ಮಾಡಿದ್ನ. ಶಿವ ಪೂಜೆ ಇತ್ತು ಸಾಯಂಕಾಲ. ಶಿವರಾತ್ರಿ ಹಬ್ಬದ ವಿಶೇಷ. ನಾನು ಹೊಸಗಳಿಗೆಲ್ಲ ಓದಿ ಕಟ್ಟು ಕುಂಕುಮ ಎಲ್ಲನೂ ಹಾಕ್ತೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಸಾಯಂಕಾಲ ಎಲ್ಲ ಪೂಜೆ ಮಾಡಬೇಕು. ನಮ್ಮಪ್ಪ ಎಲ್ಲನೂ ರೆಡಿ ಮಾಡ್ಕೊಂಡು ಹಸ್ಗಳ್ಗೆ, ಫೋಟೋಗಳ್ಗೆ, ಗಾಡಿಗಳ್ಗೆ ಎಲ್ಲ ವಸ್ತ್ರ ಕಟ್ಟಕ್ಕೆ ರೆಡಿ ಮಾಡ್ಕೊತಾಯಿದ್ರು. ನಾನು ಶಿವಲಿಂಗಕ್ಕೆ ಭಕ್ತಿ ಭಾವದಿಂದ ಧೂಪ ಹಾಕ್ತೆ. ಅಭಿಷೇಕ ಮಾಡಿ ಉತ್ತರಾಣಿ ಕಡ್ಡಿಯಿಂದ ಹಸ್ಕೊಂಡು ಬತ್ತಿ ಹಸ್ಕೊಂಡು ಪೂಜೆ ಮಾಡಿದೆ ಭಕ್ತಿಯಿಂದ. ಎಳ್ನೀರು, ಜೇನುತುಪ್ಪ, ಗೋಮೂತ್ರ, ನೀರು ಎಲ್ಲನೂ ಹಾಕಿ ಅಭಿಷೇಕ ಮಾಡಿ ದೇವ್ರಿಗೆ ಪೂಜೆ ಮಾಡಿದೆ. ಪೂಜೆ ಮಾಡಿ ವಸ್ತ್ರ ಕಟ್ಕೊಂಡೆ ಲಾಸ್ಟಲ್ಲಿ. ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನದ ಕಡೆ ಹೊರಟ. ನಾನು ನಮ್ಮ ಫ್ರೆಂಡು ನಂಜುಂಡೇಶ್ವರನ ದೇವಸ್ಥಾನದ ಕಡೆ. ಫುಲ್ ಟ್ರಾಫಿಕ್ ಇತ್ತು. ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಫುಲ್ ಜನ. ಎಲ್ಲ ಜಾಗರಣೆ ಮಾಡೋಕ್ಕೆ ಎಲ್ಲ ಫುಲ್ ಸೇರಿಬಿಟ್ಟಿದ್ರು. ದೇವಸ್ಥಾನದಲ್ಲೆಲ್ಲ ಫಂಕ್ಷನ್ನು ಎಲ್ಲ ಇಟ್ಟಿದ್ರು. ಶಿವನ ವಾಹನ ನಂದಿನೂ ಕೂಡ ದೇವಸ್ಥಾನ ಮುಂದೆ ನಿಂತಿತ್ತು. ಎಲ್ರಿಗೂ ಆಶೀರ್ವಾದ ಮಾಡ್ತಾ ನಮ್ಮ ಫ್ರೆಂಡು ನೋಡ್ತಾ ಅದರ ಆಶೀರ್ವಾದ ತಗೊಂಡು ಮುಂದೆ ಹೋದ. ಅಲ್ಲೊಬ್ಬ ಅಕ್ಕದನ್ನ ಮುಟ್ಟಕ್ಕಂತ ಹೋಯ್ತಿದ್ರು. ಅದು ಬೇಡ ಮುಂದೆ ಹೋಗು ಅಂತ ಹೇಳ್ತಿತ್ತು. ನಾವು ಕೈ ಮುಗಿದು ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋದ್ನು. ಜನ ಎಲ್ಲ ಅಲ್ಲೇ ಸೇರ್ಕೊಂಡು ಶಿವನಂದಿ ಆಶೀರ್ವಾದ ತಗೋತಿದ್ರು. ಜನಗಳೆಲ್ಲ ಅಲ್ಲೇ ಸೇರ್ಕೊಂಡು ಹಾಗೆ ಮುಂದೆ ಹೋದೋ. ದೇವಸ್ಥಾನ ಎದುರುಗಡೆ ಫುಲ್ ಜನ ಸೇರಿಬಿಟ್ಟಿದ್ರು. ಅದರಲ್ಲೂ ಕೆಲವರು ಜಾಗರಣೆ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಮಣಗಿದ್ರು. ಕೆಲವರು ಮುಂದೆ ಫಂಕ್ಷನ್ ನಡೀತಿತ್ತು, ಪ್ರೋಗ್ರಾಮು, ಅದು ನೋಡ್ತಿದ್ರು. ಜನ ಅಂತೂ ಫುಲ್ ಸೇರಿಬಿಟ್ಟಿದ್ರು. ಎಲ್ಲಿ ನೋಡಿದ್ರು ಜನ. ಜಾತ್ರೆಗೆ ಸೇರಲ್ವ, ಜಾತ್ರೆಗೆ ಹೆಂಗೆ ಸೇರಿದ್ರು ಜನ. ಶಿವರಾತ್ರಿಗೆ ಎಲ್ಲ ಅಲ್ಲೇ ಹಾಲ್ಟ್ ಆಗ್ಬಿಟ್ಟಿದ್ರು. ನಾನು ನಮ್ಮ ಫ್ರೆಂಡ್ ಎಲ್ಲ ದೇವಸ್ಥಾನ ಮುಂದಕ್ಕೆ ಹೋದೋ. ಅಲ್ಲೇ ಮನ್ಗಳಿಗೆ ಪ್ರೋಗ್ರಾಮ್ ನೋಡ್ಕೊಂಡು ನಮ್ಮ ಫ್ರೆಂಡ್ಗೆ ಒಬ್ಬ ರತ್ನಾಕರ ಸಿಕ್ಕಿದ್ನ. ಅವನ್ನ ಮಾತಾಡ್ಸ್ಕೊಂಡು ಹಿಂಗೆ ದೇವಸ್ಥಾನ ಮುಂದೆ ಎಲ್ಲ ಪ್ರೋಗ್ರಾಮ್ ಎಲ್ಲ ನೋಡ್ಕೊಂಡು ಕಲ್ಲಂಗಡಿ ತಿನ್ಕೊಂಡು ಲಾಸ್ಟಕ್ಕೆ ಒಂದು ಫೋಟೋ ತಗೊಂಡು ಮನೆ ಕಡೆ ಹೊರಟ್ನೋ.